ಶ್ರೀ ಗುರುಭ್ಯೋ ನಮಃ. ಪರಮ ಪೂಜ್ಯ ಗುರುಗಳಾದಂತಹ ಶಿವಂ ಗುರುಗಳ ದಿವ್ಯ ಪಾದಾರವಿಂದಗಳಿಗೆ ನಾನು ಹೃತ್ಪೂರ್ವಕವಾಗಿ ನಮಸ್ಕಾರವನ್ನು ಮಾಡ್ತೇನೆ. ನಾನು ಶ್ರೀ ಚಕ್ರೇಶ್ವರಿ ಆಸ್ಟ್ರೋ ವರ್ಲ್ಡಿಂದ ಅನುಪಮ ನಾಗೇಶ್ ಮಾತಾಡ್ತಾ ಇದ್ದೇನೆ. ಇವತ್ತು ಎಲ್ಲರಿಗೂ ಉಗಾದಿ ಹಬ್ಬದ ಶುಭಾಶಯಗಳು. ಇವತ್ತು ಉಗಾದಿ ಹಬ್ಬದಲ್ಲಿ ಪಂಚಾಂಗ ಶ್ರವಣವನ್ನು ಮಾಡುವ ಮಹತ್ವವೇನು ಅನ್ನೋದನ್ನು ನಾವು ತಿಳ್ಕೊಳ್ಳೋಣ. ಈಗ ಉಗಾದಿ ಹಬ್ಬ ಹಿಂದೂ ಪಂಚಾಂಗ ಇದು ಚಂದ್ರನ ಚಲನೆಯನ್ನು ಆಧರಿಸಿ ದಿನಗಳನ್ನೇ ಮಾಡುತ್ತೆ. ಹಾಗಾಗಿ 11ರಿಂದ 13 ತಿಂಗಳಿಗೊಂದು ಸತಿ ಚಾಂದ್ರಮಾನ ಯುಗಾದಿ ಬರುತ್ತೆ. ಉಗಾದಿ ಅನ್ನೋದು ಯುಗಾದಿಯ ತದ್ಭವ, ಯುಗದ ಆದಿ ಅಂತ ಹೇಳ್ಬಿಟ್ಟು ಇದಕ್ಕೆ ಅರ್ಥ ಬರುತ್ತೆ. ಇಲ್ಲಿ 64 ಸಂವತ್ಸರಗಳು ಇವೆ. ಈ ಪ್ರತಿಯೊಂದಕ್ಕೂ ಒಂದೊಂದು ಹೆಸರುಗಳಿವೆ. ಈಗ ಕ್ರೋಧಿ ನಾಮ ಸಂವತ್ಸರ ಮುಗಿದ್ಬಿಟ್ಟು ವಿಶ್ವಾವಸು ಸಂವತ್ಸರಕ್ಕೆ ನಾವು ಕಾಲಿಡ್ತಾ ಇದ್ದೇವೆ. ಈ ಸಂವತ್ಸರದ ಮೊದಲ ಹಬ್ಬ ಯುಗಾದಿ. ಈ ಹಬ್ಬದ ಸಂದರ್ಭದಲ್ಲಿ ಮನೆಯೆಲ್ಲವನ್ನು ಧೂಳು ಕೊಡವಿ ಒರೆಸಿ ಸಾರಿಸಿ ರಂಗೋಲಿ ಹಾಕಿ ಸಂಭ್ರಮಿಸ್ತಾರೆ. ಹಾಗೆ ಬಾಗಿಲಿಗೆ ಮಾವಿನ ತೋರಣ, ಬೇವಿನ ಎಲೆ, ಹೂಗಳಿಂದ ಸಿಂಗರಿಸಿ ನೀರಿನ ಹಂಡೆಗೆ ಬೇವಿನ ಎಲೆ, ಹೂಗಳನ್ನು ಹಾಕಿ ಸ್ನಾನ ಮಾಡಿ ನಂತರ ದೇವ್ರ ಮನೆಯಲ್ಲಿ ಪುಣ್ಯಾಹ ಮಂತ್ರಗಳನ್ನು ಉಚ್ಚರಿಸಿ ಮಾವಿನ ಎಲೆಯಿಂದ ಮನೆಯ ಎಲ್ಲ ಕಡೆ ಕಲಶದ ನೀರನ್ನು ಚಿಗುರಿನಲ್ಲಿ ಪ್ರೋಕ್ಷಣೆ ಮಾಡ್ತಾರೆ. ಈ ಹಬ್ಬ 3 ದಿನಗಳ ಹಬ್ಬ. ಮೈಗೆಲ್ಲ ಹರಳೆಣ್ಣೆ ಹಚ್ಕೊಂಡು ಭರ್ಜರಿ ಸ್ನಾನ ಮಾಡಿ ಹೊಸ ಬಟ್ಟೆಯನ್ನು ಧರಿಸ್ತಾರೆ. ಈ ಹಬ್ಬದಲ್ಲಿ ಮುಖ್ಯವಾಗಿ ವರ್ಷದ ಖರ್ಚು ವೆಚ್ಚಗಳ ಬಗ್ಗೆ ಪ್ಲ್ಯಾನ್ ಮಾಡ್ತಾರೆ ಮತ್ತು ಮಾಡಲೇಬೇಕು. ಗ್ರಾಮೀಣ ಪ್ರದೇಶಗಳಲ್ಲಿ ಪಂಚಾಂಗವನ್ನು ಮನೆಯಲ್ಲಿ ಅಥವಾ ದೇವಸ್ಥಾನದಲ್ಲಿ ಓದ್ತಾರೆ ಮತ್ತು ಅದನ್ನು ಎಲ್ಲರೂ ಬಂದು ಕೇಳ್ತಾರೆ. ಹಾಗೆ ಈ ಹಬ್ಬದ ಸಂದರ್ಭದಲ್ಲಿರುವಂತಹ ಇನ್ನೊಂದು ಸಂಪ್ರದಾಯ ಅಂತಂದರೆ ಉಡ್ದಾರ, ಶಿವದಾರ ಇವುಗಳನ್ನು ಬದಲಾಯಿಸೋದು. ಹಾಗೆ ಸಂಜೆ ವೇಳೆಯಲ್ಲಿ ಗುರು ಹಿರಿಯರ ಮನೆಗಳಿಗೆ ಹೋಗಿ ಅವರಿಗೆ ಕಾಲು ಮುಟ್ಟಿ ನಮಸ್ಕಾರ ಮಾಡೋದು. ಇದೆಲ್ಲ ಈ ಹಬ್ಬದ ಸಂಪ್ರದಾಯ ಆಗಿದೆ. ಇನ್ನು ಬೇವು ಬೆಲ್ಲ ಯುಗಾದಿಯ ವೈಶಿಷ್ಟ್ಯ. ಬದುಕಿನ ಕಹಿಯನ್ನು ಬೇವು ತಿಳಿಸಿದರೆ ಬೆಲ್ಲ ಸಿಹಿಯನ್ನು ಹೇಳುತ್ತೆ. ಬದುಕು ಬೇವು ಬೆಲ್ಲಗಳ ಸಮ್ಮಿಶ್ರಣ. ಎರಡೂ ಸಮವಾಗಿದ್ದರೆ ಜೀವನ ಸೊಗಸು ಅಂತಾರೆ ದೊಡ್ಡವರು. ಈಗ ಬೇವು ಬೆಲ್ಲ, ಸೂರ್ಯನ ತಾಪ ಹೆಚ್ಚಿರುವಂತಹ ಈ ಕಾಲದಲ್ಲಿ ಬೇವು ಬೆಲ್ಲ ತಿನ್ನುವುದರಿಂದ ಶರೀರ ವಜ್ರಕಾಯವಾಗುತ್ತೆ ಅನ್ನೋದು ಒಂದು ನಂಬಿಕೆ ಇದೆ. ಈ ಬೇವು ಬೆಲ್ಲವನ್ನ ಮಿಶ್ರಣವನ್ನು ತಿನ್ನಬೇಕಾದ್ರೆ ಶತಾಯು ವಜ್ರ ದೇಹಾಯ ಸರ್ವ ಸಂಪತ್ಕರಾಯ ಚ ಸರ್ವಾರಿಷ್ಟ ವಿನಾಶಾಯ ನಿಂಬಕಂದಳ ಭಕ್ಷಣಂ ಅಂತ ಹೇಳಬೇಕು. ಅಂದರೆ 100 ವರ್ಷಗಳ ಆಯುಷ್ಯ, ಸದೃಢ ಆರೋಗ್ಯ, ಸಕಲ ಸಂಪತ್ತುಗಳ ಪ್ರಾಪ್ತಿಗೆ, ಸಕಲ ಅರಿಷ್ಟ ನಿವಾರಣೆಗೆ ನಾವು ಬೇವು ಬೆಲ್ಲವನ್ನು ಸೇವೆ ಮಾಡ್ತೇನೆ ಅಂತ ಅರ್ಥ ಆಗುತ್ತೆ. ಈಗ ಪಂಚಾಂಗ ಶ್ರವಣ ಮಾಡೋದನ್ನು ಕೇಳಬೇಕು ಅಂತ ಹೇಳಿದ್ವಿ. ಶ್ರವಣ ಅಂದರೆ ಕೇಳೋದು, ಪಠಣ ಅಂದರೆ ಓದೋದು. ಪಂಚಾಂಗವನ್ನು ಬೇರೆಯವರಿಂದ ಓದಿಸಿ ಅದನ್ನು ನಾವು ಕೇಳಬೇಕು. ಇದರಿಂದ ನಮಗೆ ಅನೇಕ ರೀತಿಯ ಫಲಗಳಿವೆ. ಪಂಚಾಂಗದ ಬಗ್ಗೆ ತಿಳಿದವರನ್ನು ಓದೋದಕ್ಕೆ ಆಹ್ವಾನ ಮಾಡಬೇಕು. ಮೊದಲು ಅವರಿಗೆ ಪಂಚಾಂಗವನ್ನು ತಾಂಬೂಲ ದಕ್ಷಿಣೆಯ ಸಹಿತ ದಾನ ನೀಡಬೇಕು. ಹೀಗೆ ದಾನ ಪಡೆದ ಪಂಚಾಂಗವನ್ನು ಅವರು ಓದಬೇಕು. ಪಂಚಾಂಗ ಶ್ರವಣವನ್ನು ಬೆಳಗಿನ ವೇಳೆ ಮಾಡೋದು ಒಳ್ಳೆಯದು. ಪಂಚಾಂಗ ಶ್ರವಣ ಮಾಡಿದ ದಿನದ ಸಂಜೆ ಮನೆಯ ದೀಪವನ್ನು ಹಚ್ಚಿದ ನಂತರ ದೇವರ ಬಳಿ ದೀಪವನ್ನು ಬೆಳಗಬೇಕಾಗತ್ತೆ. ಪಂಚಾಂಗ ಶ್ರವಣದ ಕ್ರಮ ಏನಪ್ಪ ಅಂದರೆ, ಪಂಚಾಂಗ ಶ್ರವಣದ ವೇಳೆ ಮೊದಲು ರಾಜಾದಾಯದ ಬಗ್ಗೆ ಓದಬೇಕು. ಪ್ರತಿಯೊಂದು ಸಂವತ್ಸರದಲ್ಲಿಯೂ ನವನಾಯಕರು ಇರ್ತಾರೆ. ಅವರಂದರೆ ರಾಜ, ಮಂತ್ರಿ, ಸೇನಾಧಿಪತಿ, ಸಸ್ಯಾಧಿಪತಿ, ಧಾನ್ಯಾಧಿಪತಿ, ಅರ್ಘ್ಯಾಧಿಪತಿ, ಮೇಘಾಧಿಪತಿ, ರಸಾಧಿಪತಿ, ನೀರಸಾಧಿಪತಿ ಮತ್ತು ಪಶುಪಾಲಕರು ಅಂತ ಇರ್ತಾರೆ. ಆಮೇಲೆ ಅಂದಿನ ತಿಥಿಯ ಫಲವಾಗಿ ಸ್ಥಿರವಾದ ವೈಭವದ ಜೀವನ, ವಾರದಿಂದ ದೀರ್ಘಾಯುಷ್ಯ, ನಕ್ಷತ್ರದಿಂದ ಪಾಪನಾಶ, ಯೋಗದಿಂದ ಹಿರಿಯರ ಅಪಮೃತ್ಯು ಪರಿಹಾರ, ಕರ್ಣದಿಂದ ಮನಸ್ಸಿನಲ್ಲಿ ಇಚ್ಛಿಸಿದ ಎಲ್ಲ ರೀತಿಯ ಆಸೆ ಆಕಾಂಕ್ಷೆಗಳನ್ನು ನಾವು ತಿಳ್ಕೊಬೇಕಾಗುತ್ತೆ. ರಾಜನಿಂದ ಜನರು ದೈನಂದಿನ ಜೀವನವನ್ನು ಹೇಗೆ ನಡೆಸ್ತಾರೆ ಅಂತ ತಿಳಿಯಬಹುದು. ಮಂತ್ರಿಯಿಂದ ದೇಶಕ್ಕೆ ಉಂಟಾಗುವಂತಹ ಅನುಕೂಲಗಳು ಮತ್ತು ತೊಂದರೆಗಳನ್ನ ತಿಳ್ಕೋಬೋದು. ಸೇನಾಧಿಪತಿಯಿಂದ ದೇಶ ವಿದೇಶಗಳೊಂದಿಗೆ ಜನಗಳ ನಡುವೆ ಇರುವಂತಹ ಪ್ರೀತಿ ವಿಶ್ವಾಸಗಳ ಬಗ್ಗೆ ತಿಳ್ಕೋಬೋದು. ಸಸ್ಯಾಧಿಪತಿಯಿಂದ ಪ್ರಸಕ್ತ ಸಂವತ್ಸರದಲ್ಲಿ ಬೆಳೆಗಳ
ವಿಚಾರದಲ್ಲಿ ಉಂಟಾಗುವಂತಹ ಬದಲಾವಣೆಗಳ ವಿಚಾರವನ್ನು ತಿಳ್ಕೊಬೋದು. ಅರ್ಘ್ಯಾಧಿಪತಿಯಿಂದ ರಸವಸ್ತುಗಳ ಬಗ್ಗೆ ತಿಳಿದುಕೊಳ್ಳಬಹುದು. ಇದರಲ್ಲಿ ಮಳೆಯ ಬಗ್ಗೆ ಜನರ ಯೋಗಕ್ಷೇಮದ ವಿಚಾರವೂ ದೊರೆಯುತ್ತದೆ. ರಸಾಧಿಪತಿಯಿಂದ ಕೃಷಿ ಉತ್ಪನ್ನಗಳ ಬಗ್ಗೆ ಮಾತ್ರವಲ್ಲದೆ ಜನಗಳ ಜೀವನದಲ್ಲಿ ಸುಖ ದುಃಖಗಳನ್ನು ತಿಳ್ಕೋಬೋದು. ನೀರಸಾಧಿಪತಿಗಳಿಂದ ತೇಜಿ ಮಂದಿ ವಿಚಾರವನ್ನು ತಿಳಿಯಬಹುದು. ಪಶುಪಾಲಕರಿಂದ ಸಾಕು ಪ್ರಾಣಿಗಳ ಬಗ್ಗೆ ಅರಿಯಬಹುದು. ಇದಲ್ಲದೆ ಉಪನಾಯಕರು ಸಹ ಇರ್ತಾರೆ. ಅವರ ಹೆಸರುಗಳು ಸಹ ಓದೋದು ಬಲು ಮುಖ್ಯವಾಗಿರ್ತದೆ. ಹಾಗೆ ನೆಕ್ಸ್ಟ್ ಬಂದರೆ ಕಂದಾಯ ಫಲ. ರಾಜಾದಾಯದ ವಿವರಗಳನ್ನು ಓದಿದ ನಂತರ ಪ್ರತಿಯೊಂದು ನಕ್ಷತ್ರದ ಕಂದಾಯ ಫಲವನ್ನು ಮತ್ತು ಅದರ ಫಲಿತಾಂಶವನ್ನು ಪಠಿಸಬೇಕು. ಆಮೇಲೆ ಮೇಘ ಫಲದಿಂದ ಮಳೆ ಯಾವ ದಿಕ್ಕಿಂದ ಉತ್ಪತ್ತಿಯಾಗುತ್ತೆ ಅಂತ ವಿಚಾರವನ್ನು ತಿಳ್ಕೊಬೋದು. ಪ್ರತಿ ರಾಶಿಗೂ ಆದಾಯ ವ್ಯಯಗಳ ಪಟ್ಟಿ ಮಾಡಿರ್ತಾರೆ. ಅದರ ಪಠಣೆಯನ್ನು ಅಗತ್ಯವಾಗಿ ಮಾಡಬೇಕಾಗತ್ತೆ. ಇದಾದ ನಂತರ ಗ್ರಹಗಳ ಸಂಚಾರದಲ್ಲಿ ಮುಖ್ಯವಾದ ಗುರು ಮತ್ತು ಶನಿಗಳ ಸ್ಥಾನ ಬದಲಾವಣೆ ಬಗ್ಗೆ ತಿಳ್ಕೋಬೇಕು. ಈಗ ಪಂಚಾಂಗ ಶ್ರವಣದ ಫಲ ಏನಪ್ಪ ಅಂತಂದರೆ, ರಾಜನ ಫಲದಿಂದ ಸ್ಥಿರವಾದ ಸಂಪತ್ತು, ಮಂತ್ರಿಯ ಫಲದಿಂದ ಕ್ಷೇಮ, ಧಾನ್ಯಾಧಿಪತಿಯ ಫಲದಿಂದ ಧರ್ಮಬುದ್ಧಿ ದೊರೆಯುತ್ತೆ. ಇದಲ್ಲದೆ ಯುಗಾದಿಯ ದಿನದಂದು ಪಂಚಾಂಗ ಓದುವುದಾಗಲಿ ಅಥವಾ ಕೇಳುವುದಾಗಲಿ ಮಾಡಿಸಿದಲ್ಲಿ ಜನ್ಮಾಂತರದ ಪಾಪಗಳು ನಶಿಸಿ ಹೋಗುತ್ತೆ. ಸಮಾಜದಲ್ಲಿ ಕೀರ್ತಿ ಪ್ರತಿಷ್ಠೆ ಹೆಚ್ಚಾಗುತ್ತೆ. ಜೀವನದಲ್ಲಿ ಎದುರಾಗುವ ಅನಾವಶ್ಯಕ ತೊಂದರೆಗಳು ದೂರವಾಗುತ್ತೆ. ಉತ್ತಮವಾದಂತಹ ಆರೋಗ್ಯವು ಲಭಿಸುತ್ತದೆ. ಒಟ್ಟಿನಲ್ಲಿ ಹಳೆಯದ್ದೆಲ್ಲ ಬಿಟ್ಟು ಹೊಸದೊಂದನ್ನು ಪಡೆಯಲು ಈ ಹಬ್ಬದ ಸಂದರ್ಭದಲ್ಲಿರುತ್ತೆ. ಎಲ್ಲವೂ ನವನವೀನವಾಗಿರಲಿ ಎನ್ನುವಂತಹ ಬಯಕೆ ಉಗಾದಿ ಹಬ್ಬದ ಆಚರಣೆಯ ಮಹತ್ವವಾಗಿದೆ. ಧನ್ಯವಾದಗಳು.